ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ಅದು ತಗೊಂಡ್ರೆ ನಾನು ಒಂದು ಕೇಸ್ ಟ್ರಯಲ್ ನಡಿಬೇಕಾದ್ರೆ ತೊಗೊಂಡ್ರೆ ಅದು ಸಬ್ಸಿಡಿ ಆಗುತ್ತೆ. ಬಟ್ ನಾನಿಲ್ಲಿ ಯಾವುದೇ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಮಾಡಿಲ್ಲ, ಹಾಗಾಗಿ ಆ ಪ್ರಮೇಯ ಬರೋದೇ ಇಲ್ಲ ಸರ್. ಅದು ಸರ್ ಟ್ರೂ ಇನ್ಸಿಡೆಂಟ್ ಅಂದರೆ ಸಮಾಜದಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತೈತೆ. ಒಬ್ಬ ಡೈರೆಕ್ಟ್ರು ಒಂದು ಕಥೆನ ಅವನ ಕಾಲ್ಪನಿಕ ಮೂಲಕ ಅನೇಕ ದಾರಿಗಳಲ್ಲಿ ಹೇಳ್ಬೋದು. ಅದನ್ನು ನಾನು ಹೇಳ್ತಾ ಇದ್ದೀನಿ ಸರ್ ರಿಯಲ್ ಸ್ಟೋರಿಗೂ ಟ್ರೂ ಇವೆಂಟ್ಸಿಗೂ ನನಗೆ ತಿಳಿದಿರೋ ಪ್ರಕಾರ ಇಲ್ಲ ವ್ಯತ್ಯಾಸ ಇದೆ ಸರ್. ಈಗ ಇದನ್ನ ಎಲ್ರು ಹೇಳೋ ಪ್ರಕಾರ ದರ್ಶನ್ ಸರ್ದು ಸ್ಟೋರಿ ಇಟ್ಕೊಂಡು ಮಾಡಿದೀರಾ ಅಂತ ಹೇಳ್ತಿದ್ದಾರೆ, ಓಕೆನಾ? ಸೊ ಸದ್ಯಕ್ಕೆ ಟ್ರಯಲ್ಸ್ ನಡೀತಾ ಇದೆ. ಸೊ ನಿಮ್ಮ ಸಿನಿಮಾ ರಿಲೀಸ್ ಯಾವಾಗೋ ಗೊತ್ತಿಲ್ಲ. ಈ ಟ್ರಯಲ್ಸ್ ಎಲ್ಲ ನಡೆದು ಸತ್ಯಮೇವ ಜಯತೆ ಅಂತ ಬೇರೆ ಕೆಳಗಡೆ ಹಾಕಿದ್ದೀರಾ. ಏನು ಸತ್ಯ ಆಚೆ ಬರುತ್ತೋ ಅದ್ರ ಮೇಲೆ ನಿಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಇರುತ್ತಾ, ಅದರ್ವೈಸ್ ನೀವೇ ಒಂದು ಕ್ಲೈಮ್ಯಾಕ್ಸ್ ಕೊಡ್ತಾ ಇದ್ದೀರಾ, ಹೇಗೆ ಏನು ಅಂತ? ಮೇಡಮ್, ನಾನು ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಆ ಘಟನೆಗೆ ನೀವು ಲಿಂಕ್ ಮಾಡಬೇಡಿ. ಇದು ನನ್ನ ಕೆಲವು ಸಮಾಜದಲ್ಲಿ ಸೊಸೈಟಿಯಲ್ಲಿ ನಡೆಯುವಂಥ ಘಟನೆಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ. ನೀವು ದಯವಿಟ್ಟು ದರ್ಶನ್ ಸರ್ ಕೇಸ್ಗೆ ಇದಕ್ಕೆ ದಯವಿಟ್ಟು ಲಿಂಕ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. ಟ್ವೆಂಟಿ ಫೈವ್ ಮೇಡಮ್, ದಿನನಿತ್ಯ ನಡೆಯುತ್ತಿರುತ್ತೆ. ನಾವು ಬೇರೆ ವಿಚಾರದಲ್ಲಿ ಸರ್ ಏನು ಸರ್ ಎಸ್ ಸರ್ 24-25 ಅಲ್ಲಿ ನಡೆದಿರೋದೇ ಇದು. ದರ್ಶನ್ ಕೇಸ್ ದರ್ಶನ್ ಸರ್ ಕೇಸ್ ಅವಾಗಲೇ ಅಲ್ವಾ ಸರ್ ನಡೆದಿರೋದು? ಅಲ್ಲ ಮೇಡಮ್, ಈಗ ಸಮಾಜದಲ್ಲಿ ದಿನನಿತ್ಯ ಅನೇಕ ಕ್ರೈಮ್ಸ್ಗಳು ನಡೀತಾ ಇರ್ತೈತೆ. ಆ ಕ್ರೈಮ್ಸ್ಗಳಿಗೂ ಈ ಕ್ರೈಮ್ಸ್ಗಳಿಗೂ ನೀವು ಯಾಕೆ ಕಂಪೇರ್ ಮಾಡ್ತಿದ್ದೀರಾ? ಸರ್, ಈಗ ಕಂಪೇರ್ ಮಾಡೋದಲ್ಲ, ಯಾಕಂದ್ರೆ ಇನ್ಸಿಡೆಂಟ್ ಡೇಟ್ ನೀವೇ ಇಯರ್ ಹೇಳ್ತಿದ್ದೀರಾ 2024-25 ಟ್ರೂ ಸ್ಟೋರಿ ಅಂತಾನು ಹೇಳ್ತಾ ಇದ್ದೀರಾ. ದರ್ಶನ್ ಅವರ ರಿಲೇಟೆಡ್ ಕತೆ ಅಲ್ಲ ಅಂತಾನು ಹೇಳ್ತಿದ್ದೀರಾ. ಬಟ್ ನೋಡುಗರಿಗೆ ಅದು ಅದೇ ತರ ಪೋರ್ಟ್ರೇ ಆಗ್ತಾ ಇದೆ. ಅದನ್ನ ಯಾಕೆ ಇಟ್ರಿ? ಹಂಗಿದ್ರೆ ಪೋರ್ಟ್ರೇ ಆಗುತ್ತೆ ಅಂತ ಗೊತ್ತಿದ್ದು ಅದನ್ನ ಯಾಕೆ ಬಳಸ್ಕೋತಾ ಇದ್ರಿ ಹಾಗಿದ್ರೆ ಅಂತೇಳಿ? ಬೇರೆ ತರನು ಕ್ರೈಮ್ ಇನ್ಸಿಡೆಂಟ್ಗಳು ನಡೆದಿದೆಯಲ್ಲ ಸರ್, ಬೇರೆ ಇನ್ಸಿಡೆಂಟ್ ಆಂಗಲ್ ಅಲ್ಲಿ ತಗೋಬಹುದಿತ್ತು. ಅಲ್ಲ, ತಾವು ಸಿನಿಮಾ ನೋಡಿದ್ರೆ ತಮಗೆ ಮೇಡಮ್ ಶೋಸ್ ಆಗ್ತೇನೆ, ಅವಾಗ ನಿಮಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಳ ವಿಕ್ಟಿಮ್ ಇರ್ಬೋದು, ಅಕ್ಯೂಸ್ಡ್ ಇರ್ಬೋದು, ಯಾವುದೇ ತೇಜವಧೆ ಮಾಡಿಲ್ಲ. ಸೊ ಅದನ್ನು ತಾವುಗಳು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ ಮೇಡಮ್. ಮೇಡಮ್ ಪ್ರಮೋಷನ್ನು ಒಂದು ಸೆಕೆಂಡ್ ಮೇಡಮ್. ಸರ್ ಇಲ್ಲಿ ಮೇಡಮ್, ಇಲ್ಲಿ ಈಗ ನಾವು ಮಾಡಿದ್ರೆ ಗಿಮಿಕ್ ಅಂತಾರೆ, ಕೆಲವರು ಮಾಡಿದ್ರೆ ಪಬ್ಲಿಸಿಟಿ ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ.